ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಳಿಸಿದ್ದರ ಬಗ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಬೆಳಗಾವಿ ಜಿಲ್ಲೆ ರಾಜಕೀಯ ಏಕಾಏಕಿ DKC ಸಿ ಎಂ ಆದ ತಕ್ಷಣ ಮೈ ಕೊಡವಿ ನಿಂತಿದೆ ಅಂತ. ಯಾಕಂದ್ರೆ ವಿಶೇಷವಾಗಿ ಸಿದ್ದರಾಮಯ್ಯನವ್ರ ಶಿಷ್ಯ ಸತೀಶ್ ಅವರ ಅವಕಾಶಗಳು ಸಹಜವಾಗಿ ಹೆಚ್ಚಾಗಿದ್ದು, ಅದೇ ಕಾಲಕ್ಕೆ ಅವ್ರಿಗೆ ಒಳ್ಳೆಯ ಪೋಸ್ಟು ಸಿಕ್ಕಿತ್ತು PWD. ಅದೇ ಕಾಲಕ್ಕೆ ನನ್ನ ನಂತರದ ನಮ್ಮ ವಾರಸದಾರರು ಸೈದ್ಧಾಂತಿಕವಾಗಿ ಸತೀಶ್ ಅವರು ಅಂತೇಳಿ ಜೊತೆಗೆ ಅವರನ್ನು ಬೆಳೆಸ್ತಾ ಬಂದಿದ್ದರು. ಅವರನ್ನು KN ರಾಜನ್ ಅವರನ್ನು ಹಿಂದುಳಿದಂಥ ಮೂಮೆಂಟನ್ನು ಹಿಂದೆ ಮೂಮೆಂಟನ್ನು ಮಾಡ್ಕೊಂಬಂದಿದ್ರು. ಹೀಗಾಗಿ ಜಿಲ್ಲೆಯಲ್ಲಿ ಉಳಿದ ರಾಜಕಾರಣಿಗಳಿಗೆ ಒಂದಿಷ್ಟು ಏನಪ್ಪ ಅಂದ್ರೆ ಏನು ಹಿನ್ನಡೆ ಆದಂಗೆ ಆಗಿತ್ತು. ಆದರೆ ಈ DKC ಅವರು CM ಆದ ತಕ್ಷಣ ಭಾಳಷ್ಟು ರಾಜಕೀಯ ಬದಲಾವಣೆಗಳಾಗ್ತಾವ ಅನ್ನುವಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಅದರಲ್ಲೂ ನಮ್ಮ ಮೀಸೆಯ ನಿಮಗೆ ಗೊತ್ತದ ಹೇಳಿದ ತಕ್ಷಣ ತಿಳ್ಕೊಂಡ್ಬಿಡ್ತೀರಿ. ನಮ್ಮ ಗಣೇಶ್ ಹುಕ್ಕೇರಿ ಅವ್ರ ತಂದೆ ಪ್ರಕಾಶ್ ಹುಕ್ಕೇರಿ ಅವರು ಈ ಸಲ ನಾನು ಹೈಕಮಾಂಡ್ ಮೇಲೆ ಪ್ರೆಷರ್ ತಂದೆ ತರ್ತೀನಿ, ನನ್ನ ಮಗನ ನಾನು ನಮ್ಗೆ ವಯಸ್ಸಾಗ್ಯದ, ಯಂಗ್ ಜನ್ರೇಷನ್ ಕೊಡಲಿ, ಮಿನಿಸ್ಟರ್ಶಿಪ್ ಸಲುವಾಗಿ ನಾನು ಅವರಿಗೆ ಒತ್ತಡ ಹಾಕ್ತೀನಿ ಅನ್ನೋಂಥ ಮಾತಾಡೋದು. ಜೊತೆಗೆ ಕೌಜಲ್ಗಿ ಮಹಾಂತೇಶ್ ಕೌಜಲ್ಗಿ ಅವರು ಸಹಿತ ನಮ್ಮ ಹಿಂದಿನ ತಂದೆಯವರಾಗಿರ್ಬೋದು, ಅವ್ರ ತಂದೆಯವರಾಗಿರ್ಬೋದು, ರಾಜಕೀಯದಲ್ಲಿ ಬಂದಂಥವ್ರು ನಮಗೆ ಈ ಸಲ ಮಂತ್ರಿ ಸಿಗಲಿ ಅನ್ನೋಂಥ ಡಿಮಾಂಡ್ ಮಾಡುವುದು ಒಂದು ಸಣ್ಣಾಗಿ ನಡೆದನ್ನು ನೋಡಿದರೆ, ಅದಕ್ಕೆಲ್ಲ ಪಟ್ಟಣವರು ನಾವು ಜೊತೆಯಾಗಿದ್ದಂಥವ್ರು ಸಿದ್ದರಾಮಯ್ಯ ಜೊತೆಗೆ DKC ಅವರು ನಮಗೆ ಜೂನಿಯರು, ನಮ್ಮನ್ನು ಮಾಡಬಹುದು, ನಾನು ಆಗ್ತೇನೆ ಅಂತ ಒಂದು ಒತ್ತಡ ತರುವಂಥದ್ದು. ಈಗಾಗಲೇ ಅವರು ಪಟ್ಟಣವರು ಸಾಕಷ್ಟು ಪ್ರಯತ್ನ ಮಾಡಿದ್ದನ್ನು ನಾವಿಲ್ಲಿ ನೋಡಬೇಕಾಗಿದೆ. ಅದೇ ಕಾಲಕ್ಕೆ ನಮ್ಮ ಲಕ್ಷ್ಮಣ್ ಸವದಿ ಅವರಿಗಂತೂ ಮಾತು ಕೊಟ್ಟಿದ್ದರು. ಏನಪ್ಪ ಅಂತಂದರೆ, ಇಲ್ಲ ನೀವು ನಮ್ಮ ಮಂತ್ರಿಗೆ ಬಂದರೆ ನಾವು ನಿಮ್ಮ ಮಿನಿಸ್ಟರ್ ಮಾಡ್ತೀವಿ ಅಂತೇಳಿ ಇದೇ ಸ್ವತಃ DK ಶಿವಕುಮಾರ್ ಅವರು. ಹೀಗಾಗಿ ಅವ್ರಿಗೂ ಒಂದು ಆಣೆ ಬಲ ಬಂದಂಗೆ ಆಗಿದೆ. ಹಾಗಾದ್ರೆ ಇಲ್ಲೇ ಹೆಚ್ಚು ಕಡಿಮೆ 7-8 ಜನ ಇದ್ದಾರೆ 11 ಮಂದಿಯಲ್ಲಿ. ಇವ್ರಿಗೆಲ್ಲರೂ ಮಂತ್ರಿಗಿರಿ ಕೊಡಲಿಕ್ಕೆ ಆಗ್ತದೆ ಅನ್ನೋದು ದೊಡ್ಡ ಪ್ರಶ್ನೆ ಇವತ್ತು. ಈ ಸಂದರ್ಭದಲ್ಲಿ ಸಹಜವಾಗಿ ಕೆಲವು ನಮ್ಮ ಸತೀಶ್ ಜಾರಕಿಹೊಳಿ ವಿರೋಧಿಗಳು ಅದರಲ್ಲಿ ಅವರು ಹೋದ ಸಲ ಒಬ್ರಿಗೆ ಒಂದೇ ಪೋಸ್ಟ್ ಅಂತಿದ್ರು, ಈ ಸಲ ಅಧ್ಯಕ್ಷರನ್ನು ಮಾಡಿದ್ರೆ ಈ ಮಂತ್ರಿಗಿರಿ ಬಿಟ್ಟು ಬಿಡಲಿಲ್ಲರಿ ಅನ್ನುವಂಥ ಮಾತುಗಳು ಮಾತಾಡ್ತಾ ಇದ್ದಾರೆ. ಇದರರ್ಥ ನೀವು KPCC ಅಧ್ಯಕ್ಷರಾಗಿರಿ, ನಮಗೆ ನೀವು ಬಿಟ್ಟು ಕೊಡ್ರಿ ಅಂತೇಳಿ. ಅದೇ ಕಾಲಕ್ಕೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರಿಗೂ ಸಹಿತ ಕೇಳ್ತಾ ಇದ್ದಾರೆ, ಆಯ್ತಪ್ಪ ನೀವು ಮಾಡಿದ್ರಲ್ರಿ 3 ವರ್ಷ, ಇನ್ನೊಬ್ರು ಬಿಟ್ಟು ಕೊಡ್ರಿ ಅನ್ನುವಂಥ ಮಾತು. ಈ ರೀತಿಯಾದ ಚರ್ಚೆಗಳು ಬೆಳಗಾವಿ ಜಿಲ್ಲೆ ತುಂಬ ನಡೀತಾ ಇದ್ದಾವೆ. ಅದರಲ್ಲೂ ಲಕ್ಷ್ಮಣ ಸವದಿ ಆಗಿರ್ಬೋದು, ಭರಮಗೌಡ ಕಾಗೆ ಅವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಅಶೋಕ್ ಪಟ್ಟಣ ಮತ್ತು ಮಹಾಂತೇಶ್ ಕೌಜಲ್ಗಿ ವಯಸ್ಸು ಸಣ್ಣವರಾದರೂ ಸಹಿತ ಅವರು ಸಾಕಷ್ಟು ಆರಿಸಿ ಬಂದಂಥವ್ರು ಇದ್ದಾರೆ ಬೈಲಹೊಂಗಲ ಏರಿಯಾದಲ್ಲ. ಹೀಗಾಗಿ ಇವ್ರ ಡಿಮಾಂಡ್ಸ್ಗಳು ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆ ನಮ್ಮ DKC ಅವರ ಈ ಮಿನಿಸ್ಟರ್ ಎಕ್ಸ್ಪಾನ್ಷನ್ ಮಾಡೋ ಬಂದ ಯಾರಿಗೆ ಆದ್ಯತೆ ಕೊಡಬಹುದು ಅನ್ನುವಂಥದ್ದು ಅಂತೂ ಒಂದು ಮಾತಂತೂ ಕ್ಲಿಯರ್ ಆಗ್ತಾ ಇದೆ. ಇಲ್ಲ ಒಬ್ರಿಗೆ ಒಂದೇ ಪೋಸ್ಟ್ ಅನ್ನುವಂಥ ನೆಲೆಯಲ್ಲಿ ಏನಾದರೂ ನಿರ್ಧಾರ ಆದ್ರೆ ಸತೀಶ್ ಅವ್ರಿಗೂ ಮತ್ತು ಜೊತೆಗೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೂ ಸಹಿತ ಬದಿಗೆ ಸರಿಸುವಂಥ ಸಾಧ್ಯತೆಗಳು ಅದಾವ ಅನ್ನುವಂಥ ಪ್ರಶ್ನೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂತಂದ್ರೆ ಈಗೇನು ಅನುಭವಿಸಿದ್ದಾರೆ 3 ವರ್ಷ, ಉಳಿದವ್ರಿಗೆ ಸಿಗಲಿ. ಅದರಲ್ಲೂ ಹೆಂಗ ಕೌಜಲ್ಗಿ ಅವರಿಗೆ ಇರ್ಬೋದು, ಲಕ್ಷ್ಮಣ್ ಸವದಿ ಅವ್ರಿಗೆ ಇರ್ಬೋದು, ಗಣೇಶ್ ಹುಕ್ಕೇರಿ ಅವರಿಗೆ ಕೊಡಲಿ, ಮತ್ತು ಹಿರಿಯರಂತ ಅಶೋಕ್ ಪಟ್ಟಣ ಅವರಿಗೆ, ಇವ್ರು 4 ಮಂದಿಯೊಳಗೆ ಯಾರಿಗೆ ಕೊಡಲಿ ಅಂತ. ರಾಜು ಸೇಠರು ಅವರು ವಯಸ್ಸು ದೊಡ್ಡದು, ಅವ್ರಿಗೆ ಸಿಗಬೇಕು ಅನ್ನೋಂಥ ಮಾತು ಕೇಳ್ತಾ ಇದ್ದ ಮೈನಾರಿಟಿ ಒಳಗೆ. ಅದು ಎಷ್ಟು ಮಟ್ಟಿಗೆ ಆಗ್ತದೋ ಗೊತ್ತಿಲ್ಲ. ಬಟ್ ಮೇನ್ ಮುಖ್ಯವಾಗಿ ಅಶೋಕ್ ಪಟ್ಟಣ್, ಮಹಾಂತೇಶ್ ಕೌಜಲ್ಗಿ, ಲಕ್ಷ್ಮಣ್ ಸವದಿ ಮತ್ತು ನಮ್ಮ ಇನ್ನೊಬ್ಬರು ಗಣೇಶ್ ಹುಕ್ಕೇರಿ ಅಂದರೆ ಪ್ರಕಾಶ್ ಹುಕ್ಕೇರಿ ಅವರು ತಮ್ಮ ಮಗನ ಮಾಡಬೇಕು ಅನ್ನೋಂಥ ಪ್ರಯತ್ನ ನಡೆಸಿದ್ದಾರೆ. ಅಂದ್ರೆ ರಾಜಕೀಯವಾಗಿ ಬೆಳಗಾವಿ ಜಿಲ್ಲೆ ಪೂರ್ತಿಯಾಗಿ ಇವತ್ತು ನಮ್ಮಲ್ಲಿ 4 ಜನರ ಮಿನಿಸ್ಟರ್ ಮಾಡಿದ್ರು ಅಡ್ಡಿ ಇಲ್ಲ ಅನ್ನುವಂಥ ಮಾತು ಬರ್ತಾ ಇದ್ದಾವೆ. ಬಟ್ DKC ಅವರು ಯಾರನ್ನ ಆಯ್ಕೆ ಮಾಡ್ಕೋಬೋದು? ಇಲ್ಲಿವರೆಗೆ ಮಾತ್ರ ಸಿದ್ದರಾಮಯ್ಯರ ಒಂದು ಏನಪ್ಪ ಅಂದ್ರೆ ಒಂದು ಆಶ್ರಯದಲ್ಲಿ ಬೆಳೆದಂಥ ಅವರು ಗುರುಗಳಾಗಿ ಅವ್ರ ಜೊತೆಗೆ ಬೆಳೆದು ಬಂದಂಥ ಸತೀಶ್ ಅವರಿಗೆ ಈ ಸಲ ಒಂದು ಸ್ವಲ್ಪ ಹಡಲ್ ಸ್ಟಾರ್ಟ್ ಆಗೋಣ, ಅಡೆತಡೆಗಳು ಸ್ಟಾರ್ಟ್ ಆಗೋಣ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಅವ್ರ ಬಗ್ಗೆ ಸಾಕಷ್ಟು ಮುಖ್ಯಮಂತ್ರಿ ಆಗ್ತಾರೆ, ಮುಂದಿನ ಮುಖ್ಯಮಂತ್ರಿ ಅವರ 2028ಕ್ಕೆ ಅವ್ರಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಅವರು ಸುಧಾ ಡಿಮಾಂಡ್ಗಳಿದ್ದಾವೆ. ಆದರೆ ಈಗಿನ ರಾಜಕೀಯ ಬದಲಾವಣೆ ಸಂದರ್ಭದಲ್ಲೇ ಈ ವಿಷಯಗಳು ಏನಾಗಬಹುದು ಅಂತೇಳಿ. ಈಗಾದರೂ ಅವರು ಹೌದು 22ಕ್ಕೆ ನಾನು ಆಗ್ತೀನಿ ಅನ್ನೋಂಥ ಮಾತನ್ನು ಮಾತಾಡ್ತಿರ್ಬೋದು. ಆದರೆ ಈ ಸಲ ಸಿದ್ದರಾಮಯ್ಯರ ಸಹಕಾರ ಸಿಗ್ತದೆ ಅನ್ನುವಂಥ ಮಾತು. ಯಾಕಂದರೆ ಈಗ ಅವ್ರ ಬಗ್ಗೆ ಏನೇನೋ ಸಿದ್ದರಾಮಯ್ಯರಿಗೆ ಮತ್ತು ಸತೀಶ್ ಅವರಿಗೆ ಮಾನಸಿಕವಾಗಿ ಭಿನ್ನಾಭಿಪ್ರಾಯ ಆಗಿದೆ ಅನ್ನೋದು ಕೆಲವೊಂದು ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ
ಅವ್ರ ಸುತ್ತಮುತ್ತ ಹರಿದಾಡೋದು ಕಡಿಮೆ ಆಗಿದ್ದನ್ನು ನೋಡಿದಾಗ ಆಗಿರಬಹುದಾ ಅಂತ. ಈ ಒಂದು ಮಿನಿಸ್ಟರ್ಗಳು ಮಾಡೋ ಸಂದರ್ಭದಲ್ಲೇ KN ರಾಜನ್ ಅವ್ರ ಹೆಸರು ಎಲ್ಲೂ ಕೇಳಿ ಬರ್ತಾ ಇಲ್ಲ ಅನ್ನೋ ಸಹಿತ ಇಲ್ಲಿ ಗಮನಿಸಬೇಕಾಗಿದೆ. ಹೀಗಾಗಿ ಈ ಸಲ ನಮ್ಮ ಸಿದ್ದರಾಮಯ್ಯ ಬೆಂಬಲಿಗರಾದಂಥ ನಮ್ಮ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಸಲ ವಿಶೇಷ ಅವಕಾಶಗಳು ಸಿಗ್ತಾವ. ಏನಾದರೂ ಮಿನಿಸ್ಟ್ರಿ ಮತ್ತು ಈ ಕಾಲಕ್ಕೆ ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ಮಾಡಿದ್ದೀವಿ, ಅದನ್ನು ಮಿನಿಸ್ಟ್ರಿ ಜೊತೆಗೆ ಅಧ್ಯಕ್ಷರು ಎರಡೂ ಸಿಗ್ತಾವ ಅನ್ನುವಂಥದ್ದು. ಆದರೆ ಮೋಸ್ಟ್ ಪ್ರೊಬಬಲಿ ಅಧ್ಯಕ್ಷರಿಗೆ ಸಿಗ್ಬೋದು, ಈ ಒಂದು ಮಂತ್ರಿಗಿರಿ ಸಿಗ್ತದನ ಅನ್ನುವಂಥ ಇನ್ನೂ ಗ್ಯಾರಂಟಿ ಇಲ್ಲ. ಯಾಕಂದರೆ ಉಳಿದವ್ರು ಸಹಿತ ಭಾಳ ಡಿಮಾಂಡ್ ಮಾಡ್ತಾರೆ ಮತ್ತು ಅವರು ಭಾಳ ವರ್ಷದಿಂದ ಸೀನಿಯರ್ಸ್ ಇದ್ದಾರೆ. ಜೊತೆಗೆ ಏನಪ್ಪ ಅಂತಂದರೆ ಅವರು ಕಟ್ಟರ್ ಕಾಂಗ್ರೆಸ್ಸರಾಗಿ ಬೆಳೆದು ಬಂದಂಥವ್ರು ಇದ್ದಾರೆ. ಅದು ಸತೀಶ್ ಅವ್ರಿಗೆ ಏನಪ್ಪ ಸಿದ್ದರಾಮಯ್ಯ ಜೊತೆ ಬಂದಂಥವ್ರು ಇವರು ಹೊರಗಿನಿಂದ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದವು. ಮತ್ತು DK ಶಿವಕುಮಾರ್ ಕಟ್ಟರ್ ಕಾಂಗ್ರೆಸ್ಸಿಗರಾಗಿದ್ದರಿಂದಾಗಿ ಕಾಂಗ್ರೆಸ್ಸಿನ ಮೊದಲಿಂದ ಇದ್ದಂಥವ್ರನ್ನ ಮೋಸ್ಟ್ಲಿ ಅವ್ರಿಗೆ ಅವಕಾಶ ಕೊಡೋ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಮಾದೇಶ್ ಕೌಜಲ್ಗಿ ಅವ್ರ ತಂದೆ ಶಿವಾನಂದ ಕೌಜಲ್ಗಿ ಅವರು ಜನತಾದಳದಲ್ಲಿದ್ದಂಥವ್ರು, ಜನತಾ ಪಕ್ಷದಿಂದ ಬೆಳೆದು ಬಂದಂಥವ್ರು. ಅದಕ್ಕಿಂತ ಹೆಚ್ಚು ಅಶೋಕ್ ಪಟ್ನ ಇವ್ರ ಜೊತೆ ಕಾಂಗ್ರೆಸ್ಗಾಗಿದ್ದವರು. ಅಶೋಕ್ ಪಟ್ನ, ಲಕ್ಷ್ಮಣ ಸವದಿ ಇವರು ಸೌದಿಯವ್ರು ಹೊರಗಿಂದ ಬಂದಂಥವ್ರು. ಆದರೂ ಸಹಿತ ಲಕ್ಷ್ಮಣ ಸವದಿಗೆ ವಾಗ್ದಾನ ಮಾಡಿದ್ದಾರೆ ಸ್ವತಃ DK ಅವರು ಮಿನಿಸ್ಟರ್ ಮಾಡ್ತಾರೆ ಅಂತೇಳಿ. ಹೀಗಾಗಿ ಅವ್ರನ್ನ ತೊಗೊಳ್ಬೋದ ಅವರನ್ನು ಮತ್ತು ಪಟ್ಟಣವರನ್ನು ಜೊತೆ ಸತೀಶ್ ಜಾರಕಿಹೊಳಿ ಅವರಿಗೆ ಅಧ್ಯಕ್ಷರಿಗೆ ಕೊಟ್ಟರೆ KPCCದು ಇದನ್ನು ಕೊಡ್ತಾರೋ ಇಲ್ಲೋ ಅನ್ನುವಂಥ ಚರ್ಚೆ ಜೋರು ಇಳಿದಾವೆ. ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಸೀನಿಯರ್ಸ್ ಈ ಸಲ ಆದರೂ ಕಾಂಗ್ರೆಸ್ಸಲ್ಲಿ ಉಳಿಬೇಕಾಗಿದ್ರೆ ಕಾಂಗ್ರೆಸ್ಸಿಗರಿಗೆ ಇನ್ನೂ ಹೆಚ್ಚಿನ ಅವಕಾಶ ಕೊಡ್ರಿ. ಮತ್ತು ಈಗಿನ ಮಟ್ಟದಲ್ಲಿ ನೋಡಿದಾಗ ಇಲ್ಲೇ ಸಿದ್ದರಾಮಯ್ಯ ಸರ್ ಒಂದು ಆ ಸಮಯದಲ್ಲಿ ಕಾಲದಲ್ಲಿ ವಿಶೇಷವಾಗಿ ಸತೀಶ್ ಅವರ ಬೆಂಬಲಿಗರಿಗೆ ಅವ್ರಿಗೆ ಸಂಬಂಧಿಸಿದವರಿಗೆ ಹೆಚ್ಚಿನ ಅವಕಾಶ ಸಿಗ್ತಾಯಿದ್ವು. ಈಗ ನಿಜವಾದ ನಮ್ಮ ಕಾಂಗ್ರೆಸ್ಸಿಗರಿಗೆ ಸಿಗಲಿ ಅನ್ನುವಂಥ ರಮೇಶ್ ಕುಡಿತಿ ಅವರಂತೆ ಓಪನ್ ಆಗಿ ಒಬ್ಬ ರೆಬೆಲಿಯನ್ನಾಗಿ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಸತೀಶ್ ಅವರ ಡಾಮಿನೆನ್ಸಿಂದಾಗಿ ಇಲ್ಲಿ ಕಾಂಗ್ರೆಸ್ ಬೆಳೀತಾ ಇಲ್ಲ ಅನ್ನೋಂಥ ಆರೋಪಗಳು ಮೇಲಿಂದ ಮಾಡ್ತಾ ಇದ್ದಾರೆ. ಇವೆಲ್ಲ ದೃಷ್ಟಿಗಳು ನೋಡಿದಾಗ DK ಶಿವಕುಮಾರ್ ಅವರಂತೆ ಈಗ ಅವ್ರ ಮೇಲೆ ಜವಾಬ್ದಾರಿ ಭಾಳಷ್ಟು ಒಂದಿದ್ದು 2028 ಚುನಾವಣೆ ಗೆಲ್ಲೇಬೇಕು. ಅಂದಾಗ ಸಹಜವಾಗಿ ಕಾಂಗ್ರೆಸ್ ಬೆಳಿಬೇಕು. ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಿಬೇಕಾದ್ರೆ ಕಾರ್ಯಕರ್ತರಿಗೆ ಕಾಂಗ್ರೆಸ್ನ ಮೊದಲು ದುಡ್ಕೋದು ಬಂದಂಥವ್ರಿಗೆ ಅಂಥವ್ರಿಗೆ ಅವಕಾಶ ಕೊಡುವಂಥ ಪ್ರಯತ್ನ ಮಾಡ್ತಾರೆ ಅನ್ನುವಂಥ ಮಾತು ಆ ದಿಶೆಯಲ್ಲೇ. ಮತ್ತು ಸತೀಶ್ ಅವರಿಗೆ ಮತ್ತು DK ಅವರಿಗೆ ಮೊದಲಿಂದು NSCK ಇರೋದ್ರಿಂದಾಗಿ ಈಗೇನೋ ಹೊಂದಾಣಿಕೆ ಆಗ್ಯದ ಅಂತ ಅನಿಸಿದ್ರು ಬಹಳ ದಿನಗಳವರೆಗೆ ಮುಂದುವರಿಯುವಂಥದ್ದೆಲ್ಲ. ಯಾಕಂದ್ರೆ ಸುಮ್ಮನೆ ಪ್ಯಾಚ್ ವರ್ಕ್ ಇದ್ದಂಗೆ ಅದ. ಅದು ಯಾವ ಬೇಕಾದಾಗ ಡಿಸ್ಪ್ಯಾಚ್ ಆಗ್ಬೋದು, ಮತ್ತೇನೋ ಆಗ್ಬೋದು. ಆ ದಿಶೆಯಲ್ಲೇ ಈ ಒಂದು ಡೆವಲಪ್ಮೆಂಟ್ಗಳು ನೋಡಿದಾಗ ಮೋಸ್ಟ್ಲಿ ಸತೀಶ್ ಅವರಿಗೆ ಅಧ್ಯಕ್ಷಗಿರಿ ಅಥವಾ ಮಿನಿಸ್ಟ್ರಿ ಅವ್ರನ್ನ ಬಿಟ್ಟರೆ ವಿಶೇಷ ಭಾಳಷ್ಟು ಅಶೋಕ್ ಪಟ್ಟಣವರಿಗೆ, ಲಕ್ಷ್ಮಣ ಸವದಿ ಅವರಿಗೆ, ಇನ್ನೊಂದು ಪ್ರಕಾಶ್ ಹುಕ್ಕೇರಿ ಅವರ ಮಾತು ಎಷ್ಟು ಮಟ್ಟಿಗೆ ನಡೀಬೋದು, ಏನಾಗ್ಬೋದು ಅನ್ನೋ ಸಹಿತ ಇವತ್ತು ಸೂಕ್ಷ್ಮ ಗಮನಿಸಬೇಕಾದ್ರೆ ಅವರು ಸೀನಿಯರ್ ಮೋಸ್ಟ್ ಇದ್ದಾರೆ. ಮತ್ತು ಪಾರ್ಟಿ ಸಲ ಸಾಕಷ್ಟು ದುಡ್ಕೊಂಡು ಬಂದಂಥವ್ರು ಇದ್ದಾರೆ. ಅವರು ತಮಗೆ ಬೇಡ ತಮ್ಮ ಮಗನಿಗೆ ಕೊಡಲಿ ಅನ್ನುವಂಥ ಬೈಕ್ ಅವ್ರಿಗೆದ. ಮತ್ತು ಇಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಬೆಳಗಾವದೊಳಗೆ ಎಲ್ಲರೂ ಒಪ್ಕೊಂಡಂಥದ್ದು. ಅದ್ರ ವಿರೋಧ ಮಾಡೋರು ಮೋಸ್ಟ್ಲಿ ಯಾರು ಮಾಡಲಿಕ್ಕಿಲ್ಲ. ಯಾಕಂದ್ರೆ ಒಂದೇ ಫ್ಯಾಮಿಲಿಗೆ ಯಾಕೆ ಕೊಡ್ತೀರಿ ಅಂತ ಅನ್ನುವಂಥ ಮಾತು, ಆ ಮಾತಾಡುವಂಥ ನೈತಿಕತೆ ಆಗಿರ್ಬೋದು, ಮತ್ತೇನಾಗಿರ್ಬೋದು ಬೆಳಗಾವಿ ಜಿಲ್ಲೆಯ ಯಾವ ರಾಜಕಾರಣಿಯಲ್ಲೂ ಉಳಿದಿಲ್ಲ. ಇವ್ರನ್ನೆಲ್ಲರೂ ನೋಡಿದಾಗ ಎಲ್ಲರೂ ತಮ್ಮ ಮಕ್ಕಳನ್ನ ಬೆಳೆಸೋ ತಾವು ಬೆಳೆದು ಅನ್ನುವಂಥ ಸಂಕ್ಷಿಪ್ತ ಮನಸ್ಸನ್ನು ಹೊಂದಿದ್ದನ್ನು ನಾವು ನೋಡಿದಾಗ ಮೋಸ್ಟ್ಲಿ ಅಶೋಕ್ ಪಟ್ಟಣವ್ರದ್ದಾಗಿರ್ಬೋದು, ಲಕ್ಷ್ಮಣ ಸವದಿ ಮತ್ತು ಪ್ಲಸ್ ಗಣೇಶ್ ಹುಕ್ಕೇರಿ ಈ ಮೂವರು ಮೋಸ್ಟ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರಿಗೆ ಹೇಳ್ತಾರೆ ಇಲ್ಲ. ಯಾಕೆಂದ್ರೆ ನಮ್ಮ ಮೀಡಿಯಾದಲ್ಲೂ ಒಂದಿಷ್ಟು ಸೂಕ್ಷ್ಮ ಇರ್ತದೆ. ಮೊದಲಿಂದ ಒಳ್ಳೆಯ ಸಂಬಂಧದ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ DK ಅವರಿಗೆ ಅವ್ರಿಗೆ ಕೊಡ್ಬೋದು ಅಂತೇಳಿ. ಬಟ್ DK ಇತ್ತೀಚಿನ ವರ್ತನೆ ನೋಡಿದಾಗ ಅದರಲ್ಲೂ ಈ ಕಳೆದ ಒಂದು 2-3 ತಿಂಗಳಲ್ಲಿ ಅದರಲ್ಲೂ ಇತ್ತೀಚೆಗೆ ಮತ್ತು ಅದರಲ್ಲೂ ಸಿದ್ದರಾಮಯ್ಯ ಜೊತೆ ಅವ್ರು ವರ್ತಿಸಿದ ರೀತಿ ನೋಡಿದಾಗ ತಮ್ಮವ್ರನ್ನ ನಾವು ಬದಿಗೆ ಸೇರಿಸಿ ಇನ್ನೊಬ್ರಿಗೆ ಅನುಕೂಲ ಮಾಡಿಕೊಡುವಂಥ ಪ್ರಯತ್ನ ಮಾಡ್ಬೋದು ಅಂತಂದ್ರೆ ಈ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರನ್ನ ಬದಿಗೆ ಸರಿಸ್ಬೋದು ಅಂತೇಳಿ. ಯಾಕಂದ್ರೆ ಅವ್ರು ಸರಿಸಿದ್ರೆ ಅವ್ರ ಮೇಲೆ ಆರೋಪ ಕಡಿಮೆ ಆಗಿಬಿಡುತ್ತದೆ, ಇನ್ನಷ್ಟು ವ್ಯಕ್ತಿತ್ವ ದೊಡ್ಡದಾಗಿಬಿಡುತ್ತದೆ. ಅದನ್ನು ಈಗ ದೊಡ್ಡ ಮಾಡ್ಕೊಳ್ತಾ ಇದ್ದಾರೆ ನಮ್ಮ DK ಶಿವಕುಮಾರ್ ಅವರು. ಎಲ್ಲರೂ ವಿಶ್ವಾಸ ತೆಗೆದುಕೊಳ್ತಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯ ಜೊತೆ ಟಗ್ ಆಫ್ ವಾರ್ ಮಾಡಿದ್ರು ಈ ಕಳೆದ 3-4 ದಿನಗಳಲ್ಲಿ. ಅದರಲ್ಲೂ ಅವರು ಸಹಜವಾಗಿ ತಮ್ಮ ಅಧಿಕಾರ ಬಿಟ್ಟು ಕೊಟ್ಟ ಮೇಲಂತೂ ಸಿದ್ದರಾಮಯ್ಯರ ಮೇಲೆ ಒಂದು ಅತಿಯಾದ ಗೌರವ ಪ್ರೀತಿ ನಮ್ಮ DK ಕಾರಣದನ್ನು ನೋಡ್ತಾ ಇದ್ದೀವಿ. ಏನೂ ಇಲ್ಲಿ ಒಟ್ಟಾರೆಯಾಗಿ ಈ ಸಂದರ್ಭದಲ್ಲೇ ಲಕ್ಷ್ಮಣ ಸವದಿ ಅವ್ರ ನಂತರ ಅಶೋಕ್ ಪಟ್ಟಣ್, ಗಣೇಶ್ ಹುಕ್ಕೇರಿ ಇವರು ಮೂರರಲ್ಲಿ ಇಬ್ಬರಿಗೆ ಸಿಗ್ಬೋದೇನೋ. ಮೋಸ್ಟ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ ಚಾನ್ಸಸ್ ಕಡಿಮೆ. ಎಲ್ಲರೂ ಏನೋ ಹೇಳಿ ಕಡಿಮೆ ಆಗ್ಬೋದು. ಯಾಕಂದ್ರೆ ತನ್ನ ವ್ಯಕ್ತಿತ್ವವನ್ನು ಜೋಡು ಮಾಡ್ಕೊಳ್ಳೋ ಸಲುವಾಗಿ ಕೆಲವೊಮ್ಮೆ ನಮ್ಮವ್ರು ನಾವು
ತ್ಯಾಗ ಮಾಡಬೇಕಾಗ್ತದೆ, ಬಲಿ ಕೊಡಬೇಕಾಗ್ತದೆ ಅನ್ನೋದನ್ನು ನಾವು ನೋಡಿದಾಗ ಸಹಜವಾಗಿ ಡಿ ಕೆ ಶಿ ಅವರು ಜಾರಕಿಹೊಳಿ ಅವರಂದು ಮಿನಿಸ್ಟರ್ಶಿಪ್ ನಮಗೂ ಆಸಕ್ತಿ ಇಲ್ಲ, ಕೆಲವು ಈ ಕಳೆದ ದಿನದಿಂದ ಏನೋ ಮಾತಾಡಿದ್ದಾರೆ, ಅಲ್ಲೇ ಇಲ್ಲ ಆಸಕ್ತಿ ಇಲ್ಲ ಅಂತೇಳಿ. ಬಟ್ ಮಿನಿಸ್ಟರ್ಶಿಪ್ ಆಸಕ್ತಿ ಇಲ್ಲ ಅಂದರೆ ಅಧ್ಯಕ್ಷ ಸ್ಥಾನ ಸಿಗ್ಬೋದು. ಅಧ್ಯಕ್ಷ ಸ್ಥಾನ ಈಗಾಗಲೇ ಹೆಚ್ಚು ಕಡಿಮೆ ಪರಮೇಶ್ವರ್ ಬೆನ್ನು ಹತ್ತಿದ್ರು, ಮತ್ತೊಬ್ಬರು ಕೇಳಿದ್ರು, ಖಂಡ್ರೆಯವ್ರು ಕೇಳಿದರು. ಅವ್ರು ಯಾರೂ ಅದಕ್ಕೆ ಒಪ್ತಾ ಇಲ್ಲ. ಮೋಸ್ಟ್ಲಿ ನಮ್ಮ ಸತೀಶ್ ಅವರಿಗೆ KPCC ಅಧ್ಯಕ್ಷರಿಗೆ ವರದಿ ಬರ್ಬೋದು ಅಂತ ತೊಗೊಂಡ್ರೆ ಮೋಸ್ಟ್ಲಿ ಈ ಮಿನಿಸ್ಟ್ರಿಗೆ ಬಿಡಬಹುದು ಅನ್ನುವಂಥ ಮಾತುಗಳಿದ್ದಾವೆ. ನೋಡಿ ಏನಾಗ್ತದೆ ಆಗಲಿ. ಈ ಒಂದು ಚರ್ಚೆ ಬೆಳಗಾವಿ ಜಿಲ್ಲೆ ಕುರಿತು ಅನ್ನೋದನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ವಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸೇರಿಸಿದ್ದಾರೆ ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.